ಬಂಧುಗಳೇ, ವಿದ್ಯಾರ್ಥಿಗಳೇ, ಮುಖ್ಯವಾಗಿ ನಮ್ಮ ಮುನ್ಸಿಪಾಲಿಟಿಯ ಅಧ್ಯಕ್ಷರು ಸರಳ ಸ್ವಭಾವದಂತಹ ಶ್ರೀಯುತ ಚಂದ್ರೇಗೌಡರವರೇ, ಅದೇ ರೀತಿ ವಾರ್ಡಿನ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂತಹ ನಮ್ಮ ಶಂಕರವರೇ, ಅದೇ ರೀತಿ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸಿನ ಗೌರವದಿಂದ ಅಧ್ಯಕ್ಷರು ಆದಂತಹ ಅವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಇದರ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಫರ್ಹಾನ್ ಅವರೇ, ಎಲ್ಲ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತರಾಗಿ ಮಾಡಿದರೆ ಅವರೇ ನಮಗೆ ನಮ್ಮ ಮನೆಗೆ ಮತ್ತು ನಮ್ಮ ಊರಿಗೆ ಮಾತ್ರವಲ್ಲ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ದೊಡ್ಡ ಆಸ್ತಿ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಮಕ್ಕಳಿಗೆ ನೀವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಅವರನ್ನು ಒಂದು ವಿದ್ಯಾವಂತರನ್ನಾಗಿ ಮಾಡಿ, ಜೊತೆಗೆ ಅವರನ್ನು ಒಳ್ಳೆ ಸಂಸ್ಕಾರ ಯಾವ ರೀತಿ ಇರಬೇಕು, ಮನೆಯಲ್ಲಿ ಯಾವ ರೀತಿ ಇರಬೇಕು, ಸ್ಕೂಲ್ ಕಾಲೇಜಿಗೆ ಹೋದ್ರೆ ಇರಬೇಕು, ಹೊರಗಡೆ ಹೋದ್ರೆ ಇರಬೇಕು, ಒಬ್ಬರು ಮನೆಗೆ ಬಂದರೆ ಅವರನ್ನು ಯಾವ ರೀತಿ ಆಧರಿಸಬೇಕು, ಹಿರಿಯರು ಬಂದರೆ ಇರಬೇಕು, ಹಿರಿಯರು ಬಂದಂಗೆ ಇರಬೇಕು. ಇದಕ್ಕೆ ಸಂಸ್ಕಾರ ಅಂತಾರೆ. ಬರೇ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಈ ಸಂಸ್ಕಾರವನ್ನು ಕೂಡ ಕಳಿಸ್ಬೇಕು. ಜೊತೆಯಲ್ಲಿ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಏನಿದೆ, ಹಾಸನ ಹೆಲ್ಪಿಂಗ್ ಹ್ಯಾಂಡ್, ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಅವರನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆಯ ಸಂಸ್ಕಾರವನ್ನು ಕೂಡ ಬೆಳೆಯುವಂತ ಮಾಡುವಂತಹ ನಮ್ಮ ಉದ್ದೇಶವಾಗಿದೆ. ಜೊತೆಯಲ್ಲಿ ಈ ಹೆಲ್ಪಿಂಗ್ ಹ್ಯಾಂಡ್, ಹಾಸನ ಹೆಲ್ಪಿಂಗ್ ಹ್ಯಾಂಡ್, ಇದರ ಮುಖ್ಯ ಉದ್ದೇಶ ಮೂರು: ಒಂದು ವಿದ್ಯಾಭ್ಯಾಸ, ಎರಡನೇದು ಆರೋಗ್ಯ, ಮೂರನೇದು ಸ್ವಚ್ಛತೆ ಅಂತೇಳಿ ನಾವು ಇದರ ಉದ್ಘಾಟನೆ ಮಾಡುವಾಗ ನಮ್ಮ ಗೌರವಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರೂ ಅದನ್ನು ನಾವು ಆ ಸ್ಲೋಗನ್ ಮುಖಾಂತರ ನಾವು ಉದ್ಘಾಟನೆ ಮಾಡಿದ್ದು. ಸೊ ನಮ್ಮ ಮುಖ್ಯ ಉದ್ದೇಶ ಒಂದು ವಿದ್ಯಾಭ್ಯಾಸ, ಜೊತೆಗೆ ಆರೋಗ್ಯ, ಮೂರನೇದಾಗಿ ಸ್ವಚ್ಛತೆ, ಈ ಮೂರು ಕಡೆ ಗಮನ ಹರಿಸಬೇಕಂತ ಮಾಡ್ತಾ ಇದ್ವಿ. ಜೊತೆಯಲ್ಲಿ ಯಾರಿಗೆ ಏನೇನು ಸವಲತ್ತು ಸಿಗಬೇಕು ಆದರೆ ನಮ್ಮ ಅಧಿಕಾರಿಗಳು ಎಲ್ಲರೂ ಹೇಳಿದರು, ನಾವು ಏನೇನು ಮಾಡ್ತಾ ಇದ್ವಿ, ಇಲ್ಲೇ ಒಂದು ಸೆಂಟರ್ ಅನ್ನು ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ರೀತಿಯ ಕೆಲಸಗಳು ಯಾರೇ ಇರಲಿ, ಯಾವ ರೀತಿ ಅವರಿಗೆ ಹೆಲ್ಪ್ ಬೇಕು, ಸರ್ಕಾರದಿಂದ ಯಾವ ರೀತಿ ಬೇಕು, ಅಂದರೆ ಯಾವಾಗಲೂ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಇದೆ, ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಸರ್ಕಾರದಿಂದ ಯಾವ ಯಾವ ಸವಲತ್ತುಗಳಿದೆ ಅಂತ ಗೊತ್ತಿರಲ್ಲ. ಯಾಕೆಂದರೆ ಯಾವ ಸವಲತ್ತು ಯಾವಾಗ ಸಿಗುತ್ತೆ, ಯಾವ ವರ್ಗದವರಿಗೆ ಹೆಂಗೆ ಸಿಗುತ್ತೆ ಗೊತ್ತಿರಲ್ಲ. ಆ ಥರ ಎಲ್ಲ ಮಾಹಿತಿ ಕೊಡುವಂತಹ ಒಂದು ಸಂಸ್ಥೆ ಒಂದು ಹಾಸನ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಜೊತೆ ಆನ್ಲೈನಲ್ಲಿ ನಾನು ಹಾಸ್ಪಿಟಲಲ್ಲಿ ಯಾವುದು ರೇಷನ್ ಕಾರ್ಡ್, BPL ಕಾರ್ಡನ್ನು ಹಾಕಿದರೆ ಅದು ತಗೊಳ್ತಾ ಇಲ್ಲ. ಯಾಕೆಂದರೆ ಅದು ಹಳೆ ಕಾರ್ಡು, ಅದಕ್ಕೆ ಇದಕ್ಕೂ ವ್ಯತ್ಯಾಸ ಇದೆ. ಸೊ ಇದನ್ನು ಸರಿ ಮಾಡಬೇಕಂದ್ರೆ ಮತ್ತೆ ಒಂದು ವಾರ ಆಗುತ್ತೆ, ಫುಡ್ ಆಫೀಸ್ಗೆ ಹೋಗಬೇಕು, DC ಆಫೀಸ್ಗೆ ಹೋಗಬೇಕು, ಟೈಮ್ ತಗೊಳ್ಳುತ್ತೆ. ನೀವು ಇಂಥ ಸಮಯ ಕಾನೂನು ಚೇಂಜ್ ಮಾಡಿ ನವೀಕರಿಸಿದಾಗ ಅದರಲ್ಲಿ ನಿಮ್ಮ ಮಾತ್ರ ಅಲ್ಲ, ನಿಮ್ಮ ಆಧಾರ್ ಕಾರ್ಡ್, ಎಷ್ಟೋ ಜನರ ಆಧಾರ್ ಕಾರ್ಡ್ ಹಳೆಯ ಆಧಾರ್ ಕಾರ್ಡ್ ಇದೆ, ಹೊಸ ಆಧಾರ್ ಕಾರ್ಡ್ ಇಲ್ಲ, ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರಲ್ಲ, ಏನಾದರೂ ಸ್ಕೀಮ್ ಇದ್ದರೆ ಅದರಲ್ಲಿ OTP ನಂಬರ್ ಬರೋದಿಲ್ಲ. ಎಷ್ಟೋ ಲಾಸ್ ಆಗ್ತದೆ. ಯಾಕೆಂದರೆ ಒಂದು ತಲೆಗೆಟ್ಟಾಗಿದೆ ಅಂದರೆ 1 ಲಕ್ಷ ರೂಪಾಯಿ ಬರ್ತದೆ, OTP ನಂಬರ್ ಇಲ್ವಾ ಅಲ್ಲಿ ಅವರಿಗೆ ಆ ಒಂದು. ಇವತ್ತು ನಮ್ಮ ಹಾಸನ ಹೆಲ್ಪಿಂಗ್ ಹ್ಯಾಂಡ್ಸ್ ವತಿಯಿಂದ ಎಲ್ಲ ಜೊತೆ ಏನು ಪ್ರತಿಬಿಂಬಿಸ್ಕಾರ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಯಾಕಂದರೆ ಇನ್ನೂ ಅನೇಕ ಜನರು ಮಾತಾಡಿದ್ದಾರೆ, ನಮ್ಮ ವಿಶೇಷ ನಿಮಗೆ ಹೇಳೋರಿದ್ದಾರೆ. ಏನಂದರೆ ವಿದ್ಯಾರ್ಥಿಗಳು, ನಾನು ಯಾವಾಗಲೂ ಹೇಳ್ತೀನಿ, ವಿದ್ಯಾರ್ಥಿಗಳು ಈಗ ಸಪೋಸ್ ಒಬ್ಬರು ವಿದ್ಯಾರ್ಥಿ ಹೆಸರು ಒಂದಿದ್ರೆ ಯಾರ ಹೆಸರು ಅವರ ತಂದೆ ತಾಯಿ ಹೆಸರು ಬರ್ತದೆ. ಇಂಥವರ ಮಗ, ಇಂಥವರ ಮಗಳು ಅಂತಾರೆ. ಸ್ವಲ್ಪ ದಿನ ಆದ್ಮೇಲೆ 20 ವರ್ಷ, 25, 30 ವರ್ಷ ಆಗುವಾಗ ತಂದೆ ತಾಯಿಯೆಲ್ಲ ಅವ್ರು ಹೇಳ್ಬೇಕು ಇಂಥವರ ತಂದೆ ಅಂತ ಬದಲಾವಣೆ ಆಗಬೇಕು. ಅದು ವಿದ್ಯಾರ್ಥಿಗಳ ಕೈ ಇರ್ತದೆ. ಇವಾಗ ವಿದ್ಯಾರ್ಥಿಗಳಿಗೆ ಇಂಥವರ ಮಗಳು ಅಂತ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಇಂಥವರ ಇಂಥವರ ತಂದೆ ತಾಯಿ ಅಂತೇಳಿ ಅದು ವ್ಯತ್ಯಾಸ ಆಗಬೇಕು. ಸೊ ಅದೆಲ್ಲ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಎಲ್ಲ ಏನು ವಿದ್ಯಾರ್ಥಿಗಳು ಅನ್ಕೊಳ್ಬೇಕು, ನಾವೇನು 100% ಅವ್ರು ತಗೊಳ್ತಾನೆ, ಇವ್ರು 90%, 80% ಏನು ಬೇಡ. ಅದೆಲ್ಲರೂ ಒಂದೇ ಥರ ದೇವರೆಲ್ಲರಿಗೂ ಮೆದುಳು ಕೊಟ್ಟಿರಲ್ಲ, ಅದು ಡಿಫ್ರೆಂಟ್ ಆಗಿರ್ತದೆ. ಆದರೆ ಯಾವುದೇ ರೀತಿಯಲ್ಲಿ ನಿಮ್ಮ ಮೆದುಳು ಹೆಂಗೆ ಇರಲಿ, ಎಷ್ಟೇ ಇಂಟೆಲಿಜೆಂಟ್ ಇರಲಿ, ನಿಮ್ಮ ಏನಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟಪಡಬೇಕು. ಓದೋದು ಕಷ್ಟಪಡಿ, ಆದಷ್ಟು ಓದಿ. ಅದು ಏನೇ ರೀತಿ ಎಷ್ಟು ಆಗುತ್ತೋ ಅಷ್ಟು ಓದಿ. ಅದು ಯಾಕಂದರೆ ಈ ನಡುವೆ ಏನಾಗುತ್ತೆ, ಎಲ್ಲ ಮೊಬೈಲ್ ಇಟ್ಕೊಂಡು ನಿಮ್ಮ ಸಮಯವನ್ನು ಅದು ವೇಸ್ಟ್ ಮಾಡ್ತಾ ಇದ್ರಿ. 60% ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಪ್ರೀತಿಯ ನಮ್ಮ ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತಾ ಇರೋದು, ತಾವುಗಳು ದಯವಿಟ್ಟು ಮೊಬೈಲನ್ನು ಮಕ್ಕಳಿಗೆ ಕೊಡಬಾರ್ದು. ಇದರಿಂದ ಹಾಳಾಗ್ತಾ ಇದೆ. ಯಾಕಂದರೆ ಮೊಬೈಲ್ ಮುಂಚೆ ಇರಲಿಲ್ಲ, ಈ ಕೊರೋನಾ ಬಂದಮೇಲೆ ಏನಾಗಿತ್ತು, ಎಲ್ಲ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯಿತಾ. ಆಮೇಲೆ ಯಾವಾಗ ಮೊಬೈಲ್ ಮಕ್ಕಳಿಗೆಲ್ಲ ಮೊಬೈಲ್ ಮುಖಾಂತರ ಆನ್ಲೈನ್ ಕ್ಲಾಸು, ಆಫ್ಲೈನ್ ಆದರೂ ಕೂಡ ಮೊಬೈಲನ್ನು ನೋಡ್ತಾರೆ ಇರ್ತಾರೆ. ಇದರಿಂದ ಮಕ್ಕಳ ಬರೀ ಶಿಕ್ಷಣ ಮಾತ್ರ ಅಲ್ಲ, ಅವರ ಆರೋಗ್ಯ, ಅವರ ಸಂಸ್ಕಾರ
ಕೂಡ ಹಾಳಾಗ್ತಾ ಇದೆ. ಪೇರೆಂಟ್ಸ್ಗಳು ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಯಾವಾಗಲೂ ಒಂದು ಟೈಮಲ್ಲಿ ಕೊಡಿ, ಬೇರೆ ಟೈಮಲ್ಲಿ ನೀವೇ ಕೊಡಬೇಕು. ಯಾಕಂದರೆ ತಂದೆ ತಾಯಿಗಳು ಯಾವಾಗ ಮಕ್ಕಳಲ್ಲಿ ಪ್ರೀತಿ ಇಟ್ಕೊಳ್ಬೇಕು, ಪ್ರೀತಿಯಾಗಿ ಮಾತಾಡೋ ಪ್ರೀತಿನ ನೋಡ್ಕೊಳ್ಬೇಕು. ಯಾವಾಗ ಸ್ಟ್ರಿಕ್ಟ್ ಇರಬೇಕು, ಬಿಗಿ ಆಗಬೇಕು, ಅವ್ರು ಖಂಡಿತ ಬಿಗಿ ಆಗಬೇಕು. ಇಲ್ಲಾಂದರೆ ನೀವು ಅದು ತಪ್ಪು ಮಾಡ್ದಂಗೆ ಆಗುತ್ತೆ. ಯಾಕಂದರೆ ತಂದೆ ಮಕ್ಕಳನ್ನ ನೆಟ್ಟಿಗೆ ಬೆಳೆಸೋದು ಬರೀ ಇನ್ಸ್ಟಿಟ್ಯೂಟ್ ಶಾಲೆಗಳ ಕೆಲಸ ಮಾತ್ರ ಅಲ್ಲ, ತಂದೆ ತಾಯಿಗಳ ಪಾತ್ರ ಕೂಡ ಬಹಳ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಕಡೆ ಏನು ಸ್ಟೂಡೆಂಟ್ಸ್ ಇದ್ರೆ, ಒಂದು ಕಡೆ ಇನ್ಸ್ಟಿಟ್ಯೂಟ್ ಇದ್ರೆ, ಒಂದು ಕಡೆ ಇನ್ಸ್ಟಿಟ್ಯೂಟ್, ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಎರಡು ಕೂಡ ಒಟ್ಟಾಗಿ ಆದ್ರೆ ಮಾತ್ರ ನಾವು ಚಪ್ಪಾಳೆ ತಟ್ಟಬಹುದು. ಆವಾಗಲೇ ಸತ್ತ ಬರುತ್ತೆ, ಆವಾಗಲೇ ನಮಗೆ ಖುಷಿ ಆಗುತ್ತೆ. ಸೊ ಒಂದು ಕಡೆ ಇನ್ಸ್ಟಿಟ್ಯೂಟ್ ನಿಮ್ಮ ಟೀಚರ್ಸ್ ಇದ್ದಾರೆ, ಶಾಲೆಗೆ ಇದ್ರೆ, ಇನ್ನೊಂದು ಕಡೆ ಮಕ್ಕಳು ಮತ್ತೆ ಮಕ್ಕಳ ತಂದೆ ತಾಯಿ ಅವರ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಹೇಳ್ತಾ